छोड़ छोड़ ಕೈ ಮುಗಿಲಿ ಸರ್ ದೇವರಿಗೆ ಕ್ಲಾಪ್ ತಂದ್ಬಿಡಿ. ನೋಡಿ ಅಣ್ಣ ಏನಾದ್ರು ಹೇಳೋಣ. ಆಕ್ಷನ್ ನನ್ನ ಹೆಸರು ಅಶ್ವಿನಿ ಸಂತೋಷ್ ಸಿಂಹ ಅಂತ. ಅಶ್ವಿನಿ ಪ್ರೊಡಕ್ಷನಲ್ಲಿ ಸ್ಟಾರ್ಟ್ ಆಗ್ತಿರೋ ಮೊದಲನೇ ಫಿಲಮ್ ಮಣಿಕಂಠ ಅಂತ. ಈ ಮಣಿಕಂಠ ಚಿತ್ರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಯಾವಾಗಲೂ ಇರಬೇಕು ಅಂತ ಕೇಳ್ಕೊಂತೀವಿ. ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಸಿಂಹ ಅಂತ. ಮಣಿಕಂಠ ಚಿತ್ರದ ಡೈರೆಕ್ಟರ್ ಕಮ್ ನಾಯಕ ನಟ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಥರ ಅಯ್ಯಪ್ಪ ಸ್ವಾಮಿ ಚಿತ್ರಗಳು ಬಂದು ಸುಮಾರು ವರ್ಷಗಳಾಗೋಯ್ತು ನಮ್ಮ ಕನ್ನಡದಲ್ಲಿ. ದೇವ್ರ ಸಿನಿಮಾಗಳು ಮಾಡೋದೇ ಇತ್ತೀಚೆಗೆ ಕಡಿಮೆ ಆಗೋಯ್ತು. ಅಯ್ಯಪ್ಪ ಸ್ವಾಮಿದು ಮಣಿಕಂಠ ಸಿನಿಮಾ ಮಾಡ್ತಾ ಇದ್ದೀವಿ. ಇದು ನಿಜವಾದ ಕತೆ, ನಮ್ಮ ಜೀವನದಲ್ಲಿ ನಡೆದಿರುವಂಥ ಕಥೆನ ತಗೊಂಡು ಮಾಡ್ತಾ ಇದ್ದೀವಿ ಮಣಿಕಂಠ ಸಿನಿಮಾ. ಇದರಲ್ಲಿ ಒಂದು 30% ನಮ್ಮ ಜೀವನದಲ್ಲಿ ನಡೆದಿರುವಂತ ಕತೆ ತಗೊಂಡಿದ್ದೀವಿ. ಅದೇ ತರ ಸಿನಿಮಾಗೆ ಬೇಕಾಗಿರುವಂತ ಕತೆನ ಡೆವಲಪ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಕತೆ ಸ್ಟಾರ್ಟ್ ಮಾಡ್ದೋ ಮುಗೀತು, ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ಒಂದು ಕಡೆ ಕೂಡ ಅಯ್ಯಪ್ಪ ನಮ್ಮ ಕಣ್ಣು ಕಾಣಿಸ್ತವ್ರೆ ಭಕ್ತಿಯಿಂದ. ದೇವ್ರ ಸಿನಿಮಾ ಮಾಡ್ಬೇಕಾದ್ರೆ ಸಕ್ಸಸ್ಫುಲ್ ಎಲ್ಲಿ ಕಾಣುತ್ತೆ ಅಂತ ನಮ್ಗೆ ಇವಾಗ ಕಾಣ್ತಾ ಇದೆ. ಯಾಕಂದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಆ ದೇವ್ರು ನಮ್ಮ ಜೊತೆಗೆ ಇರ್ತಾರಂತೆ. ನಾವು ಆ ಶ್ರದ್ಧೆ ಭಕ್ತಿಯಿಂದ ಈ ಸಿನಿಮಾ ಮಾಡ್ತಾ ಇರೋದ್ರಿಂದ ನಮ್ಗೆ ಎಲ್ಲೆಲ್ಲೋ ಆ ದೇವರು ಕಣ್ಣಿಗೆ ಕಾಣಿಸೋ ಫೀಲ್ ಆಗ್ತಾ ಇದೆ. ನಾವು ಪ್ರತಿಯೊಂದು ಕೂಡ ಕತೆ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬಂತು. ಈ ಸಿನಿಮಾದಲ್ಲಿ ನೀವು ಎಲ್ಲಾನು ನೋಡ್ಬೋದು, ದೇವ್ರ ಭಕ್ತಿ ಕೂಡ ನೋಡ್ಬೋದು. ಅಯ್ಯಪ್ಪ ಸ್ವಾಮಿ ಪ್ರತಿಯೊಂದು ಕೂಡ ಸಿಚುವೇಶನ್ ಸೀನ್ಗಳನ್ನ ಕೂಡ ನೀವು ನೋಡ್ಬೋದು. ತಾಯಿ ಮಗನ ಒಂದು ಬಾಂಧವ್ಯ, ಆ ತಾಯಿ ಸೆಂಟಿಮೆಂಟ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಈ ಒಂದು ಲವ್ ಸ್ಟೋರಿ ಕೂಡ ಬರುತ್ತೆ ಇದರಲ್ಲಿ. ಮತ್ತೆ ಅಯ್ಯಪ್ಪಂದು ಭಜನೆ ಜೊತೆಗೆ ಮಾಲೆಗಳು ಹಾಕುವಂಥ ಶಬರಿಮಲೆ ಸ್ವಾಮಿ ಅಯ್ಯಪ್ಪಗಳು ಯಾವ ರೀತಿ ಇರಬೇಕು, ಗುರುಸ್ವಾಮಿಗಳು ಹೇಳೋದನ್ನ ಯಾವ ರೀತಿ ಕೇಳಬೇಕು. ಕೆಲವ್ರು ಏನು ಮಾಡ್ತಾರೆ, ಇಂಡಿವಿಜುವಲ್ ಆಗಿ ಮಾಲೆ ಹಾಕ್ಕೊಂಡು ಅವ್ರು ಇಷ್ಟ ಬಂದಿದ್ದ ಪ್ರಕಾರ ಹೋಯ್ತಾರೆ. ಸೊ ಅದೆಲ್ಲ ತಪ್ಪು. ಗುರುಸ್ವಾಮಿಗಳು ಒಬ್ಬರನ್ನ ಇಟ್ಕೊಂಡು ನೀಟಾಗಿ ಮಾಲೆ ಹಾಕಿ ಯಾವ ರೀತಿ ಹೋಗ್ಬೇಕು ಅನ್ನೋದೇ ನಾವು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದೀವಿ. ಈ ಕತೆ ನಾವು ಶೂಟ್ ಮಾಡ್ತಾ ಇರೋದು ಈ ಮುಹೂರ್ತ ಆದಮೇಲೆ ಶಬರಿಮಲೆಯಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಶಬರಿಮಲೆ ಆದಮೇಲೆ ಬೆಂಗಳೂರಲ್ಲೂ ಕೂಡ ಒಂದು 15 ಡೇಸ್ ಶೂಟಿಂಗ್ ಇಟ್ಕೊಂಡಿದ್ದೀವಿ. ಇದು ಅತಿ ಶೀಘ್ರದಲ್ಲಿ ಒಂದು 3 ತಿಂಗಳು ಒಳಗಡೆ ತೆರೆ ಮೇಲೆ ತರಬೇಕು ಅನ್ನೋ ಒಂದು ಚಾಲೆಂಜ್ ತಗೊಂಡು ಮಾಡ್ತಾ ಇದ್ದೀವಿ. ನಾವು ಇಲ್ಲಿವರೆಗೂ ಮಾಡಿರೋದು ನೋಡಿದ್ರೆ ಅಯ್ಯಪ್ಪ ಸ್ವಾಮಿ ನಮ್ಮ ಜೊತೆಗಿರೋದ್ರಿಂದ ಎಲ್ಲೂ ಕೂಡ ನಮಗೆ ಸಮಸ್ಯೆ ಆಗಲ್ಲ. ತುಂಬ ನೀಟಾಗಿ ಮಾಡ್ತಾ ಇದ್ದೀವಿ. ಅಯ್ಯಪ್ಪನ ಆಶೀರ್ವಾದ ಅಂತೂ ನಮ್ಮ ಮೇಲಿದೆ. ಅಯ್ಯಪ್ಪ ಸ್ವಾಮಿ ಭಕ್ತರ ಆಶೀರ್ವಾದ ಬೇಕು ನಮಗೆ. ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಒಂದಲ್ಲ ಒಂದು ಪವಾಡ. 5 ವರ್ಷ ಹೋಗಿರ್ತಾರೆ ಅಯ್ಯಪ್ಪಂಗೆ, 3 ವರ್ಷ ಹೋಗಿರ್ತಾರೆ, 10 ವರ್ಷ ಹೋಗಿರ್ತಾರೆ. ಅವ್ರನ್ನ ಕೇಳಿದ್ರೆ ಅವ್ರ ಜೀವನದಲ್ಲೂ ಕೂಡ ಏನಾದ್ರೂ ಒಂದು ಪವಾಡ ಹೇಳ್ತಾರೆ. ಅಯ್ಯಪ್ಪನ ಬಗ್ಗೆ ನಾವು ಹೇಳ್ತಾ ಹೋದ್ರೆ, ಸಿನಿಮಾ ಮಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಆದ್ರೂ ಯಾಕೆ ಸಿನಿಮಾ ಬಂದಿಲ್ಲ ಅನ್ನೋದೇ ಅಲ್ವಾ. ಸೊ ನಾವು ಮಾಡ್ತಾ ಇದ್ದೀವಿ. ಅಯ್ಯಪ್ಪ ಸ್ವಾಮಿ ಭಕ್ತರು ಪ್ರತಿಯೊಬ್ಬರು ಕೂಡ ನಮಗೆ ಆಶೀರ್ವಾದ ಮಾಡಿ 5 ಹಾಡುಗಳು ಬರುತ್ತೆ, 2 ಫೈಟ್ ಮಾಡಿಸ್ತಾ ಇದ್ದೀವಿ. ಇದರಲ್ಲಿ ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ಆಗಿ ಇರೋದೇನು ಅಂದ್ರೆ ಒಂದು ಕರುಪು ಸ್ವಾಮಿ ಅವತಾರ ಕೂಡ ತೋರಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಅಂದ್ರೆ ಎಷ್ಟೋ ಜನ ಸ್ವಾಮಿಗಳಿಗೆ ಕರುಪು ಸ್ವಾಮಿ ಯಾರು ಅಂತ ಗೊತ್ತಿಲ್ಲ. ಆ ದೇವರು ಏನು, ಅಯ್ಯಪ್ಪನ ಜೊತೆನೇ ಹೆಂಗಿರ್ತಾರೆ, ಮಾಲೆ ಹಾಕಿದವ್ರು ಪ್ರತಿಯೊಬ್ಬರ ಜೊತೆಗೂ ಕಾವಲು ಕಾಯ್ತಾ ಇರ್ತಾರೆ, ಅಯ್ಯಪ್ಪ ಜೊತೆಗಿರ್ತಾರೆ. ಮಾಲೆ ಹಾಕಿರೋ ಸ್ವಾಮಿಗಳಿಗೆ ಗೊತ್ತಿಲ್ದಿರೋ ವಿಚಾರಗಳನ್ನ ನಾವು ತೋರಿಸ್ತಾ ಇದ್ದೀವಿ. ಕತೆ ಬಗ್ಗೆ ಹೇಳಬೇಕು ಅಂದ್ರೆ ನನ್ನ ಜೀವನದಲ್ಲಿ ನಾನು ಕೂಡ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೀನಿ. 24 ವರ್ಷ ಹೋಗಿದ್ದೀನಿ. ಇದು 25ನೇ ವರ್ಷ. ನನ್ನ ಜೀವನದಲ್ಲೂ ಕೂಡ ಕೆಲವೊಂದು ಪವಾಡಗಳು ನಡೆದಿದೆ. ಅದ್ರ ಬಗ್ಗೆ ಕಥೆಯಲ್ಲಿ ತಗೊಂಡು ಮಾಡ್ತಾ ಇದ್ದೀವಿ. ತಾಯಿ ಸೆಂಟಿಮೆಂಟ್ ಇರುತ್ತೆ, ತಾಯಿ ಮಗನ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ತೋರಿಸಿದ್ದೀವಿ. ನಮ್ಮ ಜೀವನದಲ್ಲಿ ನಾನು ಮದುವೆ ಆಗಕ್ಕೆ ಮುಂಚೆ ಏನು ಶಬರಿಮಲೆಗೆ ಹೋಗ್ತಾ ಇದ್ದೆ, ಆ ಕತೆ ತಗೊಂಡಿದ್ದೀವಿ. ಆಮೇಲೆ ಮದುವೆ ಆದ್ಮೇಲೆ ಏನೆಲ್ಲ ನನ್ನ ಲೈಫಲ್ಲಿ ನಡೀತು, ಕೆಲವೊಂದು ಅಯ್ಯಪ್ಪನ ಆಶೀರ್ವಾದದಿಂದ ಪವಾಡಗಳು ಏನೆಲ್ಲ ನಡೆದಿದೆ, ಅದೇ ಕಥೆಯಲ್ಲಿ ತೋರಿಸಿದ್ದೀವಿ. ಈ ಕಥೆನ ನೋಡ್ತಾ ಇದ್ರೆ ಮೈಯೆಲ್ಲ ಪ್ರತಿಯೊಬ್ಬರು ಅಯ್ಯಪ್ಪ ಸ್ವಾಮಿ ಪ್ರತಿಯೊಬ್ಬರಿಗೂ ಕೂಡ ರೋಮಾಂಚನ ಆಗಬೇಕು. ಪ್ರತಿಯೊಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. हर हर महादेव। सनातन धर्म की जय हो। भारत माता की, भारत माता की, भारत माता की। हम इस समय सभी संत लोग अपने बुजुर्ग साधुओं के साथ भ्रमण के लिए निकले हुए हैं। इस समय हम लोग भ्रमण के लिए निकले हुए हैं। हमारे गुरु महाराज साथ में हैं, गुरु भाई साथ में हैं, बुजुर्ग साधु साथ में हैं।
सारा भ्रमण करने के लिए तुम्हारे ये क्या कहते हैं मैसूर चंडी माता, मदुरई, धर्मस्थला, रेणुका मंदिर और रामेश्वरम और जगन्नाथपुरी, ये सभी की यात्रा करके उसके बाद ही हम लोग फिर प्रस्थान अपने स्थान के लिए कर जाएंगे, काशी के लिए। और हमारा आशीर्वाद है आपका जो फिल्म शूटिंग हो रहा है वो अच्छा रहे, और संतों के पास आशीर्वाद ही होता है बेटे, और संतों के पास कोई माया नहीं होती। ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ವರೂಪ್ ಅಂತ. ನಾನು ಮಣಿಕಂಠ ಮೂವಿಲಿ ಸಂಗೀತ ನಿರ್ದೇಶನಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಹಲವು ಚಿತ್ರಗಳನ್ನು ಮಾಡಿದ್ದೀನಿ, ಮತ್ತೆ ಹಲವು ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರ ಜೊತೆ ಸಹ ನಿರ್ದೇಶಕನಾಗಿ ಕೆಲಸ ಕೂಡ ಮಾಡಿದ್ದೀನಿ. ಈ ಮಣಿಕಂಠನ ಸಿನಿಮಾ ಏನ್ ಬರ್ತಾ ಇದೆ, ಕತೆ ಮಾತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ 15 ನಿಮಿಷದಿಂದ 20 ನಿಮಿಷದವರೆಗೂ ಎಲ್ಲರೂ ಕೈ ಮುಗ್ದು ನೋಡ್ಬೇಕು, ಕೈ ಮುಗ್ದು ಆ ಚಿತ್ರನ ವೀಕ್ಷಣೆ ಮಾಡಬೇಕು, ಆ ತರ ಕತೆನ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಸಂತೋಷ್ ಸಿಂಹ ಸರ್. ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಅವರು. ಹೇಳಕ್ ಬಂದಿದ್ದಾಗ ನನಗೆ ಮೈ ಜುಮ್ ಅನ್ನಿಸ್ತು, ಯಾಕೆಂದ್ರೆ ಅವ್ರು ಒಂದೊಂದು ಕತೆ ನರೇಷನ್ ಮಾಡಬೇಕಾದ್ರೆ ಒಂದೊಂದು ಸ್ಟೋರಿ ಕೂಡ ನನಗೆ ಒಂದು ಡಿವೈನ್ ಪವರ್ ಆಗಿ ನನ್ನ ಕತೆನ ಕೇಳಿ ಅದು ತಕ್ಕನಾಗಿ ಒಂದು ಸಂಗೀತ ನಿರ್ದೇಶನಕ್ಕೆ ಇದು ಮಾಡಿರೋದು. ಇದರಲ್ಲಿ ನನ್ನೊಟ್ಟಿಗೆ ಸ್ವಲ್ಪ ದೊಡ್ಡ ದೊಡ್ಡ ಕಲಾವಿದರು ಕೂಡ ಸಂಗೀತ ನಿರ್ದೇಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮತ್ತೆ ಟೆಕ್ನಿಷಿಯನ್ಸ್, ಇವಾಗ ಸಿಂಗರ್ಸ್ ಆಗಿರ್ಬೋದು, ಮತ್ತೆ ಲಿರಿಕಿಸ್ಟ್ ಆಗಿರ್ಬೋದು, ವ್ಯವಸ್ಥಿತವಾಗಿ ಎಲ್ಲರನ್ನ ರೆಡಿ ಮಾಡ್ತಾ ಇದ್ದೀನಿ. ಮಣಿಕಂಠನ ಒಂದು ಪವಾಡನೇ ಸರಿ, ಯಾಕೆಂದ್ರೆ ನಮ್ನೆಲ್ಲ ಇಲ್ಲಿ ಸೇರಿಸಿರೋದು ಪ್ರೆಸ್ ಮೀಟ್ ಅಲ್ಲೇ ಇಷ್ಟು ದೊಡ್ಡ ಪ್ರೆಸ್ ಮೀಟ್ ನಡೀತು. ಅದನ್ನೆಲ್ಲ ಕೂಡಿಸಿ ಒಂದು ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತಾ ಇರೋದು ನನಗೆ ತುಂಬಾ ಸಂತೋಷ, ನನಗೆ ಖುಷಿ. ಯಾಕೆಂದ್ರೆ ಒಂದು ಆರಂಭಿಕದಲ್ಲೇ ಇಷ್ಟು ದೊಡ್ಡ ಮಟ್ಟದಾಗಿ ಪ್ರೆಸ್ ಮೀಟ್ ನಡೆದಿರೋದು ಒಂದು ನನಗೆ ಸಂತೋಷ. ಎಲ್ಲ ಟ್ಯೂನ್ ರೆಡಿ ಆಗಿದೆ, 5 ಆರ್ಟ್ ಪ್ಲಾನ್ ಮಾಡ್ತಾ ಇದೀವಿ, ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಒಂದ್ ಸ್ವಲ್ಪ ಇವಾಗ ರಾಜೇಶ್ ಕೃಷ್ಣನ್ ಸರ್ ಈ ತರ ಒಂದು ದೊಡ್ಡ ಸಿಂಗರ್ಸ್ ಕೈಯಲ್ಲಿ ಸಾಂಗ್ ಆಡಿಸ್ಬೇಕನ್ಬಿಟ್ಟು ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಮಾತಾಡ್ಕೊಂಡಿದ್ವಿ ಸರ್. ಎಲ್ಲ ಭಕ್ತಿಗೀತೆ ತರನೇ ಇರುತ್ತೆ, ಕಮರ್ಷಿಯಲೈಸ್ಡ್ ಆಗಿರುತ್ತೆ. ಭಕ್ತಿಗೀತೆಗಳ ಕಮರ್ಷಿಯಲೈಸ್ಡ್ ಆಗಿರುತ್ತೆ. ಎಲ್ಲರೂ ಕೂಡ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಬೇಕು, ನಮ್ಮ ಎಲ್ಲ ಕಲಾವಿದರನ್ನ ಬೆಳೆಸ್ಬೇಕನ್ಬಿಟ್ಟು ನಾನು ಕೋರ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸ್ವಾಮಿ ಶರಣಂ. ನನ್ನ ಹೆಸರು ವರ್ಷಿತ್ ಅಂತ. ನಾನು ಈ ಸಿನಿಮಾಗೆ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡ್ತಿದ್ದೀನಿ, ಜೊತೆಗೆ ಎಡಿಟಿಂಗ್, DI ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ನಾನು ವಹಿಸ್ಕೊಂಡಿದ್ದೀನಿ. ನಿರ್ದೇಶಕರಾದ ಮಂಡ್ಯನಾಗ್ ಸರ್ ಜೊತೆ 2 ಸಿನಿಮಾ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲೂ ನನಗೆ ಸಂತೋಷ್ ಸರ್ ಕರೆದು ಅವಕಾಶ ಕೊಟ್ಟರು. ಒಂದು ಲೈನ್ ಕತೆ ಕೇಳಿದ್ಮೇಲೆ ನನಗೆ ಕತೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅವ್ರು ಬಂದಿದ್ದು ಇನ್ನೊಂದು ಕತೆಗೆ ಅಂತ. ಆ ಕತೆ ಬದಲು ಮಣಿಕಂಠ ಅಂದಾಗ ನಾವು ಎಲ್ಲ ಸಹಕರಿಸಿ ಈ ಕತೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಸ್ಟಾರ್ಟಿಂಗಿಂದ ನಿಮ್ಗೆ ಏನು ಅನ್ಸುತ್ತಾ ಗೊತ್ತಿಲ್ಲ, ಆದರೆ ನೀವು ಕೊನೆಗೆ ಹೋಗ್ಬೇಕಾರೆ ಆ ಲಾಸ್ಟ್ 10ರಿಂದ 15 ನಿಮಿಷ ಏನು ಬರುತ್ತೆ, ಅಲ್ಟಿಮೇಟ್ ಒಂದು ಕ್ಯಾರೆಕ್ಟರ್ ನಿಮಗೆ ರಿವೀಲ್ ಆಗುತ್ತೆ. ಅದೇನು ಅಂತ ಸಿನಿಮಾದಲ್ಲಿ ನೋಡಿ. ವಿಭಿನ್ನ ಕ್ಯಾರೆಕ್ಟ್ರು, ಎಲ್ರಿಗೂ ಗೊತ್ತಿರೋ ಕ್ಯಾರೆಕ್ಟ್ರೆ, ಬಟ್ ಬೇರೆ ಥರ ತೋರಿಸ್ತಾ ಇದ್ದೀವಿ. ಈ ಸಿನಿಮಾ ಶೂಟಿಂಗ್ ನಾವು ಬೆಂಗಳೂರಲ್ಲಿ 1 ವೀಕ್ 10 ಡೇಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದು ಶಬರಿಮಲೆ, ಪಂಪ, ಹಿರಿಮಲೆ, ಅದು ನಾವು ಯಾತ್ರೆ ಹೇಗೆ ಹೋಗ್ತೀವಿ ಒಂದು ಸ್ಟೋರಿಲಿ, ಆ ಯಾತ್ರೆ ಏನೇನು ಬರುತ್ತೆ ಆ ಥರ ಶೂಟ್ ಮಾಡಿಕೊಂಡು ಕೆಲವೊಂದು ಕಡೆ ಮಾತ್ರ ನಾವು VFXನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಲೈಕ್ ಎಲ್ಲಿ ನಮಗೆ ಶೂಟಿಂಗಲ್ಲಿ ಶಬರಿಮಲೆಯಲ್ಲಿ ಸಿಗಲು ಲೈಕ್ 18 ಮೆಟ್ಲು ಇವೆಲ್ಲ, ಅದನ್ನು ಮಾತ್ರ ಗ್ರಾಫಿಕ್ಸ್ ಆ ಟೈಪಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. 90% ಆಫ್ ದ ಸಿನಿಮಾ ರಿಯಲಿಸ್ಟಿಕ್ ಆಗೇ ಇರುತ್ತೆ, 10% ಮಾತ್ರ VFX ಅಥವಾ ಗ್ರಾಫಿಕ್ಸಲ್ಲಿ ಯೂಸ್ ಮಾಡ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ದಯವಿಟ್ಟು ಸಿನಿಮಾಗೆ ಸಪೋರ್ಟ್ ಮಾಡಿ, ಹಾರೈಸಿ, ಹೊಸೊಬ್ಬರನ್ನು ಬೆಳೆಸಿ. ಸ್ವಾಮಿ ಶರಣಮಯ್ಯಪ್ಪ. ನಮ್ಮ ಹೆಸರು ಸೋಮಶೇಖರ್ ಅಂತ. 10 ವರ್ಷ ಶಬರಿಮಲೆಗೆ ಹೋಗಿದ್ದೀನಿ. ಪ್ರತಿ ವರ್ಷ ಶಬರಿಮಲೆಗೆ ಹೋಗ್ತಿದ್ದೀನಿ. ನವೆಂಬರಲ್ಲಿ ದೇವಸ್ಥಾನ ಓಪನ್ ಆಗೋ ಟೈಮಲ್ಲಿ ಹೋಗ್ತೀನಿ, ಮಧ್ಯದಲ್ಲೂ ಹೋಗ್ತೀನಿ. ಆ ಶಬರಿಮಲೆ ಅಯ್ಯಪ್ಪನ ದರ್ಶನ ಮಾಡಬೇಕು ಅಂದರೆ ಪುಣ್ಯ ಮಾಡಿರಬೇಕು. ಆ ಶಬರಿಮಲೆಗೆ ಮಣಿಕಂಠ ಅಂತ ಒಂದು ಮೂವಿ ಮಾಡ್ತಾ ಇದ್ದೀವಿ. ಈ ಸ್ವಾಮಿಗಳು ಇದನ್ನು ನೋಡಿ ಯಶಸ್ಸುಗೊಳಿಸಿ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಸ್ವಾಮಿ ಶರಣಮಯ್ಯಪ್ಪ. ಮಣಿಕಂಠ ಅನ್ನೋ ಒಂದು ಸಿನಿಮಾ ಮಾಡಿದ್ದೀವಿ. ಇದು ನಿಜವಾದ ಕತೆ, ನಡೆದಿರುವಂತ ಕತೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಮಣಿಕಂಠ ಟೈಟ್ಲಲ್ಲೇ ನಿಮ್ಗೆಲ್ಲ ಗೊತ್ತಿದೆ ಏನು ಪವರ್ ಇದೆ ಅಂತ. ಆ ಮಣಿಕಂಠ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪವಾಡ ಮಾಡಿದ್ದಾರೆ. ಕೆಲವೊಂದು ಪವಾಡಗಳು ನೋಡಿದಾಗ ಅಷ್ಟೇ ಗೊತ್ತಾಗೋದು, ನಾವು ಹುಡುಕ್ತಾ ಹೋದ್ರೆ ಆ ಪವಾಡ ಮುಗಿಯೋದೇ ಇಲ್ಲ. ಏನ್ ನಾವು ನಿಜವಾದ ಕತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ನನ್ನ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ, ಜೊತೆಗೆ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ಇದು ಕೆಲವೊಂದು ನಮ್ಮ ಕುಟುಂಬದಲ್ಲಿ ನಡೆದಿರುವಂತ ಕತೆ ಕೂಡ ಸೇರಿಸ್ಕೊಂಡಿದ್ದೀವಿ. ಅಯ್ಯಪ್ಪ ಸ್ವಾಮಿಗೆ ನಾನು ಕೂಡ 25 ವರ್ಷ ಹೋಗಿದ್ದೀನಿ ದೇವ್ರಿಗೆ. ಇದರಲ್ಲಿ ನಾನು ಕೂಡ ಒಂದು 23 ವರ್ಷ ದೊಡ್ಡಪದ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿಗೆ. ಈ ದೊಡ್ಡಪದ ಹೋಗಿರೋದ್ರಲ್ಲಿ ನನಗೆ ಕೆಲವು ಭಗವಂತ ಕೊಟ್ಟಿರೋ ಅಂತದ್ನ ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಪವಾಡಗಳು ತುಂಬಾ ನಡೆದಿದೆ ಇಲ್ಲಿ. ಪವಾಡ ಇನ್ನೊಂದು ಏನಂದ್ರೆ, ನಾನು 12ನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ, ದೊಡ್ಡಪದ ಜರ್ನಿ ಮಾಡ್ತೀನಿ ಯಾವಾಗ್ಲೂ. ನನ್ನ ಅದೇ ತಿಂಗಳು ಅದೇ ಡೇಟ್ಗೆ ನಮ್ಮ ಮಗನ ಹುಟ್ಟಿರೋದು. ಸೊ ಈ ತರ ಕೆಲವೊಂದು ಪವಾಡಗಳು ನಡೆದಿದೆ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಾಯಕ ನಟನಾಗಿ